ಏನಾಯ್ತು ಕಂದ? ಅಜ್ಜಿ ತುಂಬ ಜ್ವರ. ಅದೇಗೆ ಸಾಧ್ಯ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಚೆನ್ನಾಗೇ ಇದ್ದೆ ಅಲ್ವಾ? ಕಳ್ಳಿ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಅಯ್ಯೋಯ್ಯೋ, ನನ್ನ ಹಣೆಗೂ ಅಜ್ಜಿ, ಬೇಕಿದ್ರೆ ನನ್ನ ಮೈ ಮುಟ್ಟು ನೋಡಿ, ಬೆಂಕಿ ಥರ ಸುಡ್ತಾ ಇದೆ. ಕಳ್ಳಿ, ಈರುಳ್ಳಿ ಇಟ್ಕೊಂಡು ಜ್ವರ ಬರ್ಸ್ಕೊಂಡಿದೀಯಾ? ಮನೇಲಿ ಹುಲಿ ಬೀದಿಲಿ ಇಲಿ ಸಿನಿಮಾ ಥರ. ಅದು ಮನೇಲಿ ಬೀದಿಲ್ ಹುಲಿ. ನೋಡು, ಸಿಕ್ಕಾಕೊಂಡೆ ಕಳ್ಳಿನ್ ತಂದು. ನಿಮಗೆ ಗೊತ್ತಾಗೋಯ್ತಾ? ಆಹಾ, ನಿಮ್ಮ ಅಜ್ಜಿಗೆ ಸುಳ್ಳು ಹೇಳ್ತೀಯ ನೀನು? ನಿಮ್ಮ ಹತ್ರ ಸುಳ್ಳು ಹೇಳೋಕ್ಕೆ ನನಗೆ ಬಾಯೇ ಬರಲಿಲ್ಲ ಅಜ್ಜಿ. ಆದರೂ ನೀವು ಎಲ್ಲಿ ನಂಗೆ ಸಪೋರ್ಟ್ ಮಾಡಲ್ಲೋ ಅಂತ ಸುಳ್ಳು ಹೇಳ್ಬಿಟ್ಟೆ. ಸಾರಿ ಅಜ್ಜಿ. ಇದು ಸೊಸೆ ಕಣೆ ನೀನು. ನಿನ್ಗಲ್ದೆ ಯಾರಿಗೆ ಸಪೋರ್ಟ್ ಮಾಡಲಿ? ಅದು ಸರಿ, ಜ್ವರ ಇಲ್ಲದೆ ಹೋದ್ರು ಸುಳ್ಳು ಯಾಕೆ ಹೇಳ್ದೆ ಇದೆ ಅಂತ? ಅದು ಏಜೆ ಪಕ್ಕ ನಿಂತ್ಕೊಳ್ಳೋಕೆ ಇಷ್ಟ ಇಲ್ಲ, ಅದಕ್ಕೆ ಇದೆಲ್ಲ ಡ್ರಾಮಾ. ಕಂದ, ಇದು ನಿಮ್ಮಿಬ್ಬರ ಜೀವನದಲ್ಲೂ ತುಂಬ ಮುಖ್ಯವಾದ ದಿನ. ನಿಮ್ಮ ಜೋಡಿ ನೋಡೋಕ್ಕೆ ಎಷ್ಟೊಂದು ಜನ ಬರ್ತಾರೆ ಗೊತ್ತಾ? ನೀವಿಬ್ರು ಪಕ್ಕ ನಿಂತು ಸಂಭ್ರಮ ಪಡಬೇಕು. ಬಂದರ ಜೊತೆಲೆಲ್ಲ ಒಟ್ಟಿಗೆ ನಿಂತು ಫೋಟೋ ತೆಗೆಸ್ಕೋಬೇಕು. ಅವರು ನಂಗೆ ನಿನ್ನ ಮುಖಾನೇ ತೋರಿಸ್ಬೇಡ ಅಂತ ಹೇಳಿದ್ದಾರೆ. ಹಾಗಿದ್ದಾಗ ಅವ್ರ ಜೊತೆ ಫೋಟೋಗೆ ಹೇಗೆ ಪೋಸ್ ಕೊಡ್ಲಿ? ನನ್ನ ಅಕ್ಕಪಕ್ಕ ಸುಳಿಬೇಡ ಅಂತ ಹೇಳಿದ್ದಾರೆ. ಹಾಗಿದ್ದಾಗ ನಾನು ಅವ್ರ ಪಕ್ಕ ಹೇಗೆ ನಿಂತ್ಕೊಳ್ಳಿ? ಯಾರು? ಇನ್ಯಾರು? ಏಜೆ. ಯಾಕಂತೆ? ಬೆಳಗ್ಗೆ ಬಂದ್ಬಿಟ್ಟು ಚೆನ್ನಾಗಿ ಬೈತಾ ಇದ್ರು ನನಗೆ. ಇದ್ಯಾವುದೋ ನಿಮ್ದು ಕೋಳಿ ಜಗಳ? ಅಜ್ಜಿ, ಕೋಳಿ ಜಗಳ ಏನಿಲ್ಲ, ದೊಡ್ಡ ಜಗಳನೇ. ನನಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ? ನೀನು ನಂಗೆ ಮುಖ ತೋರಿಸ್ಬೇಡ ಅಂತ ಬೈದ್ಬಿಟ್ಟು ಹೊಟ್ಟೋದ್ರು. ಈಗ ಈ ಮನೇಲಿ ನಾನು ಬೆಡ್ಶೀಟ್ ಹೊತ್ಕೊಂಡು ಓಡಾಡಬೇಕು, ಅವ್ರಿಗೆ ಮುಖ ತೋರಿಸ್ಬಾರ್ದು. ಈ ಕಡೆ ಬೈಯೋದು, ಆ ಕಡೆ ನಿನ್ನೆಲ್ಲ ಕರೆಸಿ ಅವ್ರಿಗೆ ಕರ್ಕೊಂಬ ಅಂತ ಹೇಳೋದು. ಬರೀ ಇದೇ ಆಯ್ತು. ಅದೇ ಮತ್ತೆ, ಯಾರು ಬಂದು ಕರೆದ್ರು ಕರಗಬೇಡ. ನಿನ್ನ ಹಠ ನೀ ಬಿಡಬೇಡ. ಏನೇ ಮಾಡಿದ್ರು ಬರೋದಿಲ್ಲ ಅಂತ ಕೂತ್ಕೊಂಬಿಡು, ಆಯ್ತಾ? ಅಜ್ಜಿ, ನೀವ್ ಈ ಮಾತು ಹೇಳ್ತಿದ್ದೀರಾ? ಮತ್ತೆ ಇಷ್ಟು ಮುದ್ದಾದ ಹುಡುಗಿ ಮನೇಲಿ ಮುಖ ಮುಚ್ಕೊಂಡು ಓಡಾಡೋ ಹಾಗೆ ಮಾಡ್ಬಿಟ್ಟ. ಇನ್ಯಾಕೆ ಅವನ ಪಕ್ಕ ನಿಂತ್ಕೋಬೇಕು? ಜಪ್ಪಯ್ಯ ಅಂದ್ರೂ ಜಗ್ಬೇಡ. ನೀವ್ ಹೇಳ್ದ್ಮೇಲೆ ಮುಗೀತು. ಜಪ್ಪಯ್ಯ ಅಂದ್ರೂ ಜಗಲ್ಲ, ದಮ್ಮಯ್ಯ ಅಂದ್ರೂ ಜಗಲ್ಲ. ಗುಡ್ ಗರ್, ನನ್ನ ಮುದ್ದು ಸೊಸೆ. ನಿಮ್ಮ ಮನಸ್ಸುಗಳು ಹತ್ರ ಆಗಬೇಕು ಅಂತಂದರೆ ಈ ಜಗಳಗಳು ಆಗಲೇಬೇಕು. ಒಬ್ರಿಗೊಬ್ರಿಗೆ ಮಾತು ಬಿಡಿದ್ರೆ ತಾನೇ ಸಲಿಗೆನೂ ಬೆಳೆಯೋದು. ಅತ್ತೆ, ನಿಮ್ಮ ಆಟ ನಮ್ಮ ಹತ್ರ ನಡೆಯಲ್ಲ. ನೀವು ರಿಸೆಪ್ಷನ್ಗೆ ಬರಬೇಕು, ಬರ್ತಾ ಇದ್ದೀರಾ ಅಷ್ಟೇ. 1 2 3 ನೀವೇನು ಮನುಷ್ಯರ? ಪಾಪ, ನಾನು ಇಲ್ಲಿ ಜ್ವರ ಬಂದು ನರಳ್ತಾ ಇದ್ದೀನಿ. ನಿಮಗೆ ಚೂರು ಕರುಣೆ ಅಲ್ವಾ? ಅದು ಬೇರೆ. ಈಗೊಬ್ರು ಬರ್ತಾರೆ, ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಯಾರು ಬರ್ತಾರೆ, ಏನು ಗೊತ್ತಾಗುತ್ತೆ? ಡಾಕ್ಟರ್ ಬರ್ತಿದ್ದಾರೆ, ಚೆಕ್ ಮಾಡ್ತಾರೆ. ಅವ್ರು ಬಂದು ಹೇಳ್ತಾರೆ ನಿಮ್ದು ನಿಜವಾದ ಜ್ವರನಾ ಅಥವಾ ಕಳ್ ಜ್ವರನಾ ಅಂತ. ಡಾಕ್ಟ್ರಾ? ಅವ್ರು ಕೊಡೋ ಟ್ರೀಟ್ಮೆಂಟ್ಗೆ ಎಂಥ ಜ್ವರ ಇದ್ರೂ ಹೋಗಲೇಬೇಕು. ನೀವು ರಿಸೆಪ್ಷನ್ಗೆ ಬರಲೇಬೇಕು. ಅಯ್ಯೋಯ್ಯೋ ಬೇಡ, ನಂಗೆ ಇಂಜೆಕ್ಷನ್ ಅಂದರೆ ಭಯ. ನಿನಗೆ ಭಯ ಅನ್ನೋದಿದ್ದಿದ್ರೆ ನಮ್ಮ ದುರ್ಗಕ್ಕನ ಮುಂದೆ ಇಷ್ಟೊಂದು ದೊಡ್ಡ ಡ್ರಾಮಾ ಮಾಡ್ತಿರ್ಲಿಲ್ಲ. ನಿಜವಾಗ್ಲೂ ನಂಗೆ ಭಯ ಆಗ್ತಿದೆ. ದುರ್ಗಕ್ಕ, ಪ್ಲೀಸ್ ನಂಗೆ ಇಂಜೆಕ್ಷನ್ ಬೇಡ.
ನಂಗ್ ಭಯ ಆಗ್ತದೆ, ಅಳು ಬರ್ತಿದೆ. ಡ್ರಾಮಾ ಕ್ವೀನು. ಅಕ್ಕ ಪಕ್ಕ ಅಂತೆ ಕೋಳಿ ಪುಕ್ಕ. ಸರಿ, ಇಂಜೆಕ್ಷನ್ ಬೇಡ, ಈ ಮಾತ್ರೆ ತಗೊಳ್ಳಿ, ಸರಿ ಹೋಗುತ್ತೆ. ಅಮ್ಮ ನಂಗೇನು ಬೇಡ, ಏನ್ ತಗೊಂಡ್ರು ವಾಸಿ ಆಗಲ್ಲ. ಈಗ ನೀವು ಎದ್ದು ಆಸ್ಪತ್ರೆಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಇಲ್ಲ, ಇದೊಂಥರ ಮಾನಸಿಕ ರೋಗ. 2 ದಿನ ನನ್ನ ಜೊತೆನೇ ಇರುತ್ತೆ. ನಾನು ಹುಷಾರು ಆಗಲ್ಲ, ಎಲ್ಲಿಗೂ ಬರೋದು ಇಲ್ಲ. ಈ ದುರ್ಗಾ ಜೊತೆ ಹುಡುಗಾಟ ಆಡಬೇಡಿ. ಇದು ಏಜೆ ಆರ್ಡರ್. ನಾನು ಏಜೆ ಹೇಳಿದ್ರು ಬರಲ್ಲ, ಪಿಜೆ ಹೇಳಿದ್ರು ಬರಲ್ಲ. ಬರ್ಲಿಲ್ಲ ಅಂದ್ರೆ 2 ಕೊಟ್ಟು ಹೇಳ್ಕೊಂಡು ಹೋಗ್ತೀವಿ. ನೀವೇನ್ ಕೊಡೋದು? ನಾನೇ ಮಾಡಿ ಬೇನಿಂದ ಜಿಗ್ದು ದಬ್ಬಕ್ಕಂತ ಬಿದ್ದು ಸತ್ತೋಗ್ಬಿಡ್ತೀನಿ. ಏ ನೀನೇನ್ ಬೀಳೋದು? ಬಾಯ್, ನಾನೇ ಕರ್ಕೊಂಡು. ಲಕ್ಷ್ಮಿ, ಹಲೋ ಏಜೆ, ನಮ್ಮ ಕೈಲಿ ಆಗ್ಲಿಲ್ಲ. ವಾಟ್? ಇದನ್ನ ಹೇಳಕ್ ಫೋನ್ ಮಾಡಿದ್ಯಾ ನಂಗೆ? ಅವ್ರು ನಾವ್ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಏಜೆ. ಕೊಡು ಫೋನ್ ಅವ್ಳಿಗೆ. ಏಜೆ ಮಾತಾಡ್ಬೇಕಂತೆ. ನಾನು ಯಾರ ಜೊತೆನೂ ಮಾತಾಡಲ್ಲ, ಏನೂ ಮಾತಾಡಲ್ಲ. ನಾನು ಮಾತ್ರೆ ತಗೊಂಡಿದ್ದೀನಿ, ನಂಗೆ ನಿದ್ದೆ ಬರ್ತಿದೆ. ನೀವು ಯಾರು ನಂಗೆ ಡಿಸ್ಟರ್ಬ್ ಮಾಡ್ಬಿಡಿ, ನಾವು ಮಲ್ಕೋಬೇಕು. ಅತ್ತೆ ಅತ್ತೆ, ಅವ್ರು ಯಾರ ಹತ್ರನೂ ಮಾತಾಡಲ್ವಂತೆ ಏಜೆ. ಏಜೆ, ಏನಾಗಿದೆ ಇವಳಿಗೆ? ಎಲ್ಲಿ ಸಿಗಾಕ್ಸ್ಬಿಟ್ಟೆ ಅಂತ ನೀನನ್ನ. ಛೇ, ಹೇ ಸಿರಿ, ಕಾಲ್ ಲೀಲಾ. ಅಯ್ಯೋ, ಏಜೆ ಕಾಲ್ ಮಾಡ್ತಿದ್ದಾರೆ. ಏನಪ್ಪ ಮಾಡೋದು? ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಸ್ವಿಚ್ ಆಫ್? ಹೇ ಸಿರಿ, ಕಾಲ್ ದುರ್ಗಾ. ದುರ್ಗಾ, ಅವಳಿಗೆ ಫೋನ್ ಕೊಡು, ಇಲ್ಲ ನೀನು ಮಾತಾಡು. ಇಲ್ಲ ಏಜೆ, ಈ ವಿಷಯದಲ್ಲಿ ನಾವು ಸೋಲು ಒಪ್ಕೋತಾ ಇದ್ದೀವಿ. ನಾವು ಎಷ್ಟು ಹೇಳಿದ್ರು ಏನು ಹೇಳಿದ್ರು ಅವ್ರು ಒಪ್ಕೋತಾನೇ ಇಲ್ಲ. ನೀವು ನಮಗೆ ಏನು ಶಿಕ್ಷೆ ಕೊಟ್ಟರು ಪರವಾಗಿಲ್ಲ, ನಾವು ಸ್ವೀಕರಿಸ್ತೀವಿ. ಆದರೆ ಅವರನ್ನು ಒಪ್ಸು ಅಂತ ಮಾತ್ರ ಹೇಳಬೇಡಿ.